ಇಲ್ಲಿ ಕೇಳು. ಹೇಳು. ಇನ್ನೊಂದು ಏನು ಗೊತ್ತಾ? ಏನು? ನೋಡಿಲಿ, ಆಗ ಅಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಐ ಲವ್ ಯು ಹೇಳ್ಬೇಕು. ಮೇಡಮ್ ಅವ್ರದ್ದು ಸೆಲೆಕ್ಷನ್ ನಡೀತಾ ಇದೆ. ನನ್ನ ಬಾಯ್ ಫ್ರೆಂಡ್ ಹೆಂಗಿದ್ದಾರೆ? ಬಾ ಬೇಗ ಖಾಲಿ ಮಾಡೋಣ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಇನ್ಸ್ಟಾಗ್ರಾಮ್. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನೀವು ಆಲ್ಮೋಸ್ಟ್ ಅಲ್ಲೆಲ್ಲ ಕೇಳ್ತಾ ಇದ್ದೀರಿ ನನ್ನ ಹತ್ರ ಸೇಯಿಂಗ್ ಎಸ್ ಟು ಮೈ ಸಿಸ್ಟರ್ ಅಥವಾ ನಿಮ್ಮ ಹಸ್ಬೆಂಡ್ ಜೊತೆ ಮಾಡಿ ಅಂತ. ಬಟ್ ನನ್ನ ಹಸ್ಬೆಂಡು ವಿಡಿಯೋಗೆ ಬರಲ್ಲ. ಸೊ ಹಂಗಾಗ್ಬಿಟ್ಟು ನನ್ನ ಫ್ರೆಂಡ್ ಜೊತೆ ಇವತ್ತು ಸೇಯಿಂಗ್ ಎಸ್ ಟು ಮೈ ಫ್ರೆಂಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದು ಆಲ್ರೆಡಿ 11 o'clock ಆಗಿದೆ. ಇವಾಗ ನನ್ನ ಫ್ರೆಂಡ್ ಮನೆಗೆ ಜಸ್ಟ್ ಬಂದೆ. ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ ಫ್ರೀ. ಸೊ ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಲಾಟ್ ಆಫ್ ಎಂಜಾಯ್ ಇರುತ್ತೆ ಆ್ಯಂಡ್ ಫನ್ನಿ ಇರುತ್ತೆ ಆ್ಯಂಡ್ ಒಂದೊಂದು ಕ್ರಿಟಿಕಲ್ ಇರುತ್ತೆ, ಹೇಳಲಿಕ್ಕಾಗಲ್ಲ. ಯಾಕಂದರೆ ನಾನು ಅವಳಿಗೆ ಏನು ಸಹ ಐಡಿಯಾನೇ ಹೇಳಿಲ್ಲ. ಸೊ ನಾನೇ ಸ್ಕ್ರಿಪ್ಟ್ ರೆಡಿ ಮಾಡಿ ಇವಾಗ ಅವಳ ಮೇಲೆ ಪ್ರಯೋಗ ಮಾಡ್ತಾ ಇರೋದು. ಸೊ ಬನ್ನಿ ಇವಾಗ ಇಂಟ್ರೊಡ್ಯೂಸ್ ಮಾಡ್ಸೋಣ ಯಾವ ಫ್ರೆಂಡು ಏನು ಅಂತ. ಆಲ್ಮೋಸ್ಟ್ ಅಲ್ಲಿ ನನ್ನ ರೀಸೆಂಟ್ ರೀಲ್ಸಲ್ಲೆಲ್ಲ ನೋಡಿರ್ತೀರಾ. ನನ್ನ ಫ್ರೆಂಡ್ ಅಮ್ಮು ಅಂತ. ಹಾಯ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಮೇಡಮ್ ಅವ್ರು ಇವಾಗ ಬಂದಿದ್ದಾರೆ ನಮ್ಮ ಮನೆಗೆ, ಅದಕ್ಕೆ ಅವರಿಗೆ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಡೋಣ ಅಂತ ಇದ್ದೆ. ಅದು ಜ್ಯೂಸ್ ಹೋಗಿ ಓಕೆ, ಇವಾಗ ಹೆಂಗಿದ್ರು ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ತಾ ಇದ್ದೆ ಅಲ್ವಾ? ಸೊ ಟಾಸ್ಕ್ ಇಲ್ಲಿಂದಾನೆ ರೆಡಿ ಆಗ್ಲಿ, ಓಕೆನಾ? ಜ್ಯೂಸ್ ಮಾಡ್ಕೊಂಡು ತಗೊಂಡ್ ಬಾ. ಟಾಸ್ಕ್ ಅಂತಿದ್ದಾಳೆ, ಏನೇನ್ ಕೊಡ್ತಾಳೋ ಏನಾದ್ರು ಐಡಿಯಾ ಇದ್ಯಾ? ಐಡಿಯಾನ ಭಯ ಆಗ್ತಿದೆ, ಏನೇನ್ ಕೊಡ್ತೀಯ ಅಂತ. ವಿಯರ್ಡ್ ಆಗಿರೋದೆಲ್ಲ ಕೊಡ್ಬೇಡ ಅಮ್ಮ. ಆಮೇಲೆ ಹೌದು, ನಾನ್ ಟಾಸ್ಕ್ ಮಾಡಿದ್ರೆ ನನಗೇನು ಗಿಫ್ಟ್ ಇರುತ್ತೆ. ಏನ್ ಗಿಫ್ಟ್ ಅಂತ ಹೇಳಲ್ಲ, ಬಟ್ ಕೊನೆಗೆ ಗಿಫ್ಟ್ ಇರುತ್ತೆ ಎಲ್ಲ ಮಾಡಿದ್ರೆ. ಸ್ಕಿಪ್ ಮಾಡಿದ್ರೆ ನೀನ್ ಕೊಡಿಸ್ಬೇಕು. ಅಷ್ಟೊಂದೆಲ್ಲ ಮಾಡಿರ್ತೀನಲ್ಲ, ಅಷ್ಟೊಂದೆಲ್ಲ ನೀನ್ ಹೇಳಿದ್ನೆಲ್ಲ ಮಾಡ್ಬಿಟ್ಟು ಯಾವ್ದೋ ಒಂದ್ ಸ್ಕಿಪ್ ಮಾಡಿದ್ರೆ ಎಕ್ಸ್ಕ್ಯೂಸ್ ಇಲ್ವಾ? ಎಕ್ಸ್ಕ್ಯೂಸ್ ಎಂತದು ಇಲ್ಲ, ಗಿಫ್ಟ್ ಅಂದ್ರೆ ಗಿಫ್ಟೇ, ಓಕೆನಾ? ನೋಡೋಣ, ನೀವೆಲ್ಲ ಸಪೋರ್ಟ್ ಮಾಡಿ. ಸೇಯಿಂಗ್ ಎಷ್ಟು ಅಂತ ಅದಕ್ಕೆ ಮಾಡ್ತಾ ಇರೋದು. ಆಯ್ತು ಮೇಡಮ್, ಇವಾಗೇನು ಎಸ್ ನೋನಾ? ಮಾಡ್ತೀನಿ, ನೀವೆಲ್ಲ ಸಪೋರ್ಟ್ ಮಾಡಿ ಆಯ್ತಾ? ಓಕೆ, ಇವಾಗ ಜ್ಯೂಸ್ ಮಾಡ್ಕೊಂಡು ತಗೊಂಡ್ ಬನ್ನಿ. ನನ್ ಫಸ್ಟ್ ಟಾಸ್ಕ್ ಏನು ಅಂತ ಹೇಳ್ತೀನಿ. ಇವಾಗ ಫಸ್ಟ್ ಚಾಲೆಂಜ್ ಬಂದು ಬಾ ಅಮ್ಮ, ಬನ್ನಿ ಮೇಡಮ್. ಇವಾಗ ಫಸ್ಟ್ ಚಾಲೆಂಜ್ ಬಂದು, ನಾನ್ ಡೈಲಿ ಮನೇಲಿ ನನ್ಗೆ ಜ್ಯೂಸ್ ಕುಡ್ದು ನಾನೇ ರೂಢಿ ಅಂದ್ರೆ ಬೋರ್ ಆಗ್ಬಿಟ್ಟಿದೆ. ಸೊ ಹಂಗಾಗ್ಬಿಟ್ಟು ನೀನೇ ಜ್ಯೂಸ್ ಕುಡಿಸ್ಬೇಕು ನನ್ಗೆ. ಈ ಜ್ಯೂಸ್ ಅಲ್ಲ, ಏನಾದ್ರು ಆಗ್ಲಿ ತಿನ್ಸ್ಬೇಕು. ಓಕೆ, ತಿನ್ಸುವ. ನಮಗೂ ಕೈ ತುತ್ತಂದ್ರೆ ತುಂಬಾ ಇಷ್ಟ. ಓಕೆ, ಒಂದ್ ಇಟ್ಬಿಡ್ದೆ, ಓಕೆನಾ? ಎಸ್. ಅಯ್ಯೋ, ಇಂಥದ್ನೆಲ್ಲ ಕೊಟ್ರೆ ಆಯ್ತು. ಒಂದ್ ನಿಮಿಷ. ನೀನ್ ತಿನ್ಸೋದು ಅಂದ್ರೆ ಎಲ್ಲಾ ತಿನ್ಸ್ಬಿಡ್ತಾರೆ ಕಾಮನ್ ಆಗಿ. ನನ್ ಬಗ್ಗೆ ಹೊಗ್ಲಿಕ್ಕಂಡ್ ತಿನ್ಸು. ಓಕೆ, ಹೊಗಳ್ಬೇಕಲ್ವಾ? ಹೌದು. ನೀನ್ ನನ್ ಚಿನ್ನು ಅಲ್ಲ. ನಿನಗೆ ಎಷ್ಟು ಚಂದ ಲಾಂಗ್ ಹೇರ್ ಇದೆಯಲ್ಲ, ಅದನ್ನ ನಿಧಾನಕ್ಕೆ ತಿನ್ಸುವ. ಓಕೆ ಆಯ್ತು. ಮಾಡ್ಬೇಕಾ? ಕೋಲ್ಡ್ ಇದೆ. ತಿನ್ಸು ತಗೋ. ಇದು ಯಾರಾದ್ರೂ ಪ್ರೀತಿಯಿಂದ ತಿನ್ಸ್ತವ್ರು ಹೋಗ್ಲಿಕೊಂಡು ಅಂತ ಅನ್ನಿಸ್ತಾಯ್ತಾ ಫ್ರೆಂಡ್ಸ್ ನಿಮ್ಗೆ? ಹೇಳಿ. ನನ್ ಬಂಗಾರಿ ಅಲ್ಲ, ಅಮ್ಮ ಏನ್ ಗೊತ್ತಾ, ನೀನು ತಿಂದು ಹಿಂಗೆ ದಪ್ಪ ಆಗ್ಬೇಕು. ಅವಾಗ ಮುದ್ದಕ್ಕೆ ಗುಂಡಕ್ಕೆ ಸಕ್ಕತ್ತಾಗಿ ಕಾಣಿಸ್ತೀಯಲ್ವಾ? ಅವಾಗೆಲ್ಲ ಇವಳು ಬಟ್ಟೆ ನಂಗೆ ಕೊಡ್ತಾಳಲ್ವಾ? ಇದು ಆಕ್ಚುಲಿ ತಿನ್ನಿಸ್ತಾರ ಇಲ್ಲ, ತುರುಕ್ಬಿಟ್ಟು ಬೇಗ ಹೋಗ್ಬಿಡೋಣ ಅನ್ನೋ ತರ ಐತೆ. ಇಲ್ಲ, ಇದು ಫುಲ್ ಖಾಲಿ. ಇದೆಲ್ಲ ಮಾಡಿರೋದೆಲ್ಲ ನಿನ್ಗೆ. ಯಾಕೇಳು? ಈಗ ನಾನು ಟಾಸ್ಕ್ ಏನಾದ್ರು ಗೆದ್ರೆ ನೀನ್ ನನಗೆ ಸರ್ಪ್ರೈಸ್ ಅಂತ ಗಿಫ್ಟ್ ಕೊಡ್ತೀಯಲ್ಲ, ಅದಕ್ಕೆ ಇದೆಲ್ಲಗೋಸ್ಕರ ಮಾಡ್ತಾ ಇದ್ದೆ. ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ಮೇಡಮ್. ನಾನೇನು ನಿನ್ನ ಟಾರ್ಚರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗಲೇ ಟ್ಯಾಬ್ಲೆಟ್ ನುಂಗ್ತಾ ಇದ್ದೀರಾ? ಏನು ಟ್ಯಾಬ್ಲೆಟು? ತಲೆ ನೋವ್ತೈತೆ. ಮೈಗ್ರೇನು. ನನಗೆ ಇವಾಗಲೇ ನಾನು ಅಲ್ಲಿ ಏನೇನು ಕೊಡ್ತೀಯ ಅಂತ ಭಯ ಸ್ಟಾರ್ಟ್ ಆಗಿ ತಲೆನೋವು ಬಂದ್ಬಿಟ್ಟೈತೆ. ಪ್ರಿಪೇರ್ ಆಗ್ಬೇಕಲ್ಲ, ನೀನ್ ಪ್ರಿಪೇರ್ ಆಗಿ ಬಂದಿದ್ಯಾ ಅಂದ್ರೆ ನಾನು ಪ್ರಿಪೇರ್ ಆಗ್ಬೇಕಲ್ಲ, ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ.
ನೋಡಿ ಸೇಯಿಂಗ್ ಎಷ್ಟು ಮೈ ಮಾಡಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇದೀವಿ. ಸ್ಟ್ರಗಲ್. ಓಕೆ ತಗೊಳ್ಳಿ ಪಾಪ. ರೆಡಿ ಆಗಿದ್ದೀನಿ. ಇವಾಗ ಹೊರಡೋಣ. ನಿನ್ನ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ರೆಡಿ ಆಗಿದ್ದೀನಿ. ನೋಡೋಣ ಏನು ಮಾಡ್ತೀನಿ ಏನಿಲ್ಲ ಅಂತ. ಓಕೆ, ಇವಾಗ ಮಾಲ್ಗೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಚಾಲೆಂಜ್ ಮಾಲಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹೋಗೋಣ. ನೋಡೋಣ ಬನ್ನಿ. ಇವಾಗ ಅಲ್ಲಿ ಕ್ರಾಕ್ಸ್ ತಗೊಳಕ್ಕೆ ಅಂತ ನೋಡಕ್ಕೆ ಅಂತ ಹೋಗಿದ್ದಾಳೆ. ನೋಡೋಣ ಬನ್ನಿ ಟಾಸ್ಕ್ ಮಾಡಲ್ವಾ ಅಂತ. ಸೇಮ್ ನನಗೆ ಇದೆ ಅಲ್ಲ. ಹಲೋ ಮೇಡಮ್. ಹೇಳು. ಇವಾಗ ಸೆಕೆಂಡ್ ಟಾಸ್ಕ್ ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ. ಏನು ಅಂತ ಹೇಳ? ಇಲ್ಲಿಂದನಾ? ಎಸ್. ಇವತ್ತು ಎಸ್ ಆರ್ ನೋ. ಎಸ್ ಆರ್ ನೋ. ಫಸ್ಟ್ ಟಾಸ್ಕ್ ಕೇಳಮ್ಮ. ಇವಾಗ ಓಕೆ ಕ್ರಾಕ್ಸ್ ತಗೊಂತಿದ್ದೆ ಅಲ್ಲ, ಸೇಮ್ ಇದೆಯಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ. ಓಕೆ, ಟಾಸ್ಕ್ ಬಂದು ಯಾರಾದ್ರೂ ಬಾಯ್ಸ್ ಗರ್ಲ್ಸ್ ಹತ್ರ ಹೋಗಂಗಿಲ್ಲ. ಓಕೆ, ಬಾಯ್ ಹತ್ರ ಹೋಗ್ಬಿಟ್ಟು ನನ್ನ ಔಟ್ಫಿಟ್ ಹೇಗಿದೆ ಅಂತ ಕೇಳ್ಬೇಕು. ಸರಿ, ನಾನು ಯಾರು ಬೇಕಾದ್ರೂ ಚೂಸ್ ಮಾಡ್ಬೋದು. ತೋರಿಸಿ ಎಷ್ಟೊಂದು ಹುಡುಗರು ಇದ್ದಾರೆ. ಅಷ್ಟೇನಾ? ಅಷ್ಟೇ. ಅಲ್ಲಿ ಹೋಗ್ಬಿಟ್ಟು ಅವ್ರ ಕೈಲಿ ಹಾಯ್ ಮಾಡಿಸ್ಬೇಕು ನಮ್ಮ ಬ್ಲಾಗಿಗೆ. ಓಕೆ ಓಕೆ ಸರ್. ನೋ ಎಸ್. ಬನ್ನಿ ನೋಡೋಣ. ಆಯ್ತು, ನೋಡೋಣ. ಇವಾಗ ಹುಡುಕ್ತಾ ಇದ್ದಾಳೆ. ಹುಡುಕ್ಬೋದು ನೀನು. ಅಲ್ಲಿ ಇಬ್ರು ಫೋಟೋ ತೆಗಿಸ್ಕೊಂತವ್ರೆ. ಅವ್ರ ಕೈಲಿ ಹಾಯ್ ಮಾಡಿಸ್ಬೇಕು. ನಿಮ್ ಫೋಟೋ ಚೆನ್ನಾಗಿದೆ, ಅವ್ರು ತೆಗಿತಾ ಇರೋದು. ಬ್ರೋ ಒಂದ್ ಸೆಕೆಂಡ್, ನನ್ನ ಔಟ್ಫಿಟ್ ಹೇಗಿದೆ? ನೈಸ್ ಅಲ್ಲ? ಹಂಗೆ ನಮ್ಮ ಬ್ಲಾಗಿಗೆ ಹಾಯ್ ಮಾಡ್ಬೇಕಂತ ಹಾಯ್ ಮಾಡಿಬಿಡಿ. ಅವ್ರನ್ನ ಟಾಸ್ಕ್ ಕೊಟ್ಟವ್ರೆ. ಸೇ ಹಾಯ್. ಹಾಯ್. ಥ್ಯಾಂಕ್ ಯು. ಟಾಸ್ಕ್ ಕಂಪ್ಲೀಟೆಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನ್ ಮತ್ತೆ ಇಷ್ಟು ಪಟ ಅಂತ ಮಾಡ್ಬಿಟ್ಟೆ? ಸಿಂಪಲ್ ನೋಡುವ. ಹಂಗಾರೆ ಸ್ವಲ್ಪ ಸಿಂಪಲ್ ಆಗೋಯ್ತಾ? ನೆಕ್ಸ್ಟ್ ಟಾಸ್ಕ್ ಇರೋದು ಯಾವ ತರ ಇರುತ್ತೆ ಏನು ಅಂತ ನೀನ್ ಕೊಡು. ನನ್ ಡೇರ್ನ ಎಷ್ಟು ಇದೆ ನಂದು ಕೆಪಾಸಿಟಿ ಅಂತ ನೀನ್ ಚೆಕ್ ಮಾಡು ಅಂತ. ಅಮ್ಮ, ನೆಕ್ಸ್ಟ್ ಟಾಸ್ಕ್ ಬಂದು ಯಾವ್ದಾದ್ರು ಒಂದ್ ಪೇರು ಬಾಯ್ಸ್ದು ಶರ್ಟ್, ಫುಲ್ ಶರ್ಟ್ ಇರ್ಬೇಕು. ಓಕೆ, ಫುಲ್ ಶರ್ಟ್ ಅಂಡ್ ಕಾಲರ್ ಇರ್ಬೇಕು. ದೊಗ್ಲೆ ಪ್ಯಾಂಟ್ ಇರ್ಬೇಕು ಫುಲ್ಲು. ಸರಿನಾ? ಆ ತರದ್ ಔಟ್ಫಿಟ್ ನ ನೀನ್ ವೇರ್ ಮಾಡ್ಬಿಟ್ಟು ಯಾರಾದ್ರೂ ಬಾಯ್ಸ್ಗೆ ಔಟ್ಫಿಟ್ ಅಂದ್ರೆ ಹೇಗ್ ಕಾಣಿಸ್ತಾ ಇದೆ ಅಂತ ಕೇಳ್ಬೇಕು. ಅಂದ್ರೆ ಬಾಯ್ಸ್ ನಾನ್ ವೇರ್ ಮಾಡಿ. ಎಸ್, ಬಾಯ್ಸ್ದು ನಾನ್ ವೇರ್ ಮಾಡಿ ನಾನ್ ತೋರಿಸ್ಬೇಕು. ಆಚೆ ಬಂದು ಬರೀ ಟ್ರಯಲ್ ರೂಮ್ ಅಲ್ಲೇ ನಿನ್ಕೊಂಡಲ್ಲ, ಸ್ವಲ್ಪ ಆಚೆ ಬಂದು ತೋರಿಸ್ಬೇಕು. ಅಲ್ಲಿ ಯಾರಾದ್ರೂ ಚೂಸ್ ಮಾಡ್ಕೋ. ಓಕೆ. ಎಸ್ ಆರ್ ನೋ? ಎಸ್. ಬರೀ ಸೆಲೆಕ್ಷನ್ ಆಗೋಯ್ತು. ನೀನ್ ಹೇಳಿದ್ಯಾ ಫುಲ್ ಸ್ಲೀವ್ ಅಂಡ್ ಕಾಲರು. ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಷ್ಟೇ. ನನ್ನ ಡೇರ್ ನಾನು ಕಂಪ್ಲೀಟ್ ಮಾಡ್ತೀನಿ. ವೇಟ್ ಮಾಡು. ಓಕೆ, ನಡಿ ಹಾಕೋ. ಇವಾಗ ಹಾಕೋಬೇಕಲ್ಲ? ಹಾಕೋತೀನಿ. ಆಚೆ ಬಂದು ತರಿಸ್ಬೇಕು. ಆಯ್ತಾ? ಮೀಟಿಂಗ್ ರೂಮ್ ಹುಡುಕ್ತಾ ಇದೀನಿ ತಡಿಮ. ಇಡೀ ಫ್ಲೋರ್ ಫುಲ್ಲು ಬಾಯ್ಸ್ದೇ ಇದೆ ನೋಡಿ. ಫುಲ್ಲು ಬಾಯ್ಸ್ದೇ ಇದೆ. ಗರ್ಲ್ಸ್ದಂತೂ ಇಲ್ಲಿ ಇಲ್ವೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಮ್ಮು ಇವಾಗ ಬಾಯ್ಸ್ದು ಏನಂತಾರೆ ಟ್ರಯಲ್ ರೂಮ್ಗೆ ಹೋಗ್ಬಿಟ್ಟು ನೋಡ್ತಾ ಇದ್ದಾಳೆ. ನೋಡೋಣ ಯಾವ ಥರ ಬರುತ್ತೆ ಏನು ಎಲ್ಲ. ನೋಡಿ ಗೈಸ್, ಅಲ್ಲಿ ನಿಂತಿದ್ದಾಳೆ. ಯಾರನ್ನಾದ್ರೂ ಕೇಳಬೇಕು ಹೇಗಿದೆ ಅಂತ. ಸರ್ಚ್ ಮಾಡು. ನನಗೇನೆ ಅಲ್ಲ, ನನ್ನ ಬಾಯ್ ಫ್ರೆಂಡ್ಗೆ. ನನಗಂದ್ರೆ ಸುತ್ತಾಗಲ್ವಾ? ಬಾಯ್ಸ್ ಆದ್ರೇನು ಈಗ ಏನ್ ಗೊತ್ತಾ, ಬಾಯ್ಸ್ ಹುಡುಗಿರು ಹಾಕೊಂತಾರೆ. ಆಯ್ತಾ? ಅದ್ರ ಹುಡುಗಿರ ಡ್ರೆಸ್ನ ಬಾಯ್ಸ್ ಹಾಕೊಂತೀರಾ? ಹಾಯ್ ಮಾಡಿ. ಹಂಗೆ ನಮ್ದು ಬ್ಲಾಗಿ ಹಾಯ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಟಾಸ್ಕ್ ಏನ್ ಗೊತ್ತಾ? ಇವಾಗ ಏನು ಟಾಸ್ಕ್ ನನಗೆ ನಿಮ್ಗೆ ಹೇಳಿ ನನಗೆ ಹೊಟ್ಟೆ ಹಸ್ವಾಗ್ತಿದೆ. ನೀನೇನೋ ಪಟ ಅಂತ ಮಾಡ್ತಾ ಇದ್ಯಾ. ಬಟ್ ಅದಕ್ಕೆ ಇವಾಗ ನನಗೆ KFC ತಿನ್ಬೇಕಂತ ಅನ್ನಿಸ್ತಾ ಇದೆ. KFC. ಓಕೆ, ಸೊ ನೋಡು ಇಲ್ಲೆಲ್ಲ ಎಷ್ಟೊಂದು ಸ್ಟಾಲ್ಸ್ ಇದೆ.
ಸೊ ನೀನು ಹೋಗ್ಬಿಟ್ಟು ನನ್ಗೆ ಇವಾಗ KFC ತಗೊಬರ್ಬೇಕು. ಓಕೆ ಓಕೆ ಸರ್ ನೋ ಎಸ್ ತರ್ತೀನಿ. ಗೈಸ್ ಗಾಯ್ಸ್ ಏನ್ ಗೊತ್ತಾ, ಯಾವ್ದೇ ಟಾಸ್ಕ್ ಅಲ್ಲೂ ಸೋಲೋ ಮಾತೇ ಇಲ್ಲ. ನಾನು ಇವತ್ತೆಲ್ಲಾನು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಇದೆ ಟ್ವಿಸ್ಟ್. ಅಂತೂ ಇಂತೂ ಆರ್ಡರ್ ಮಾಡ್ತಾ ಇದ್ದಾಳೆ ಮೇಡಮ್. ಟ್ಯಾಕ್ಸಿ ಚೆನ್ನಾಗಿತ್ತಾ? ಇದು ನೆಟ್ವರ್ಕ್ ಅಂದ್ರೆ ಸೂಪರ್. ಇವಾಗ ಬೇಕೇ ಬೇಕು. ಬರ್ತಾ ಇಲ್ಲ ಓಕೆ ಓಕೆ. ನಿಮ್ಮನ್ನ ಕವರ್ ಮಾಡಿಲ್ಲ. ಲೇ ನೆಟ್ವರ್ಕ್ ಇಲ್ವಲ್ಲೇ, ವೈಫೈ ಇದೆಯಾ? ಆಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟು ಜನದ ಮಧ್ಯ ಹೋಗಿ ತಗೊಂಬರಕ್ ಕಳ್ಸಿದೀನಿ ಪಾಪ ಕಾಟ ಕೊಟ್ಟು. ಈಗ ಸಂಡೇ ಬೇರೆ ಫುಲ್ಲು ರಶ್ ಇದೆ. ಫುಲ್ಲು ರಶ್ ಇದೆ ನೋಡಿ. ನೋಡೋಣ ಏನೇನ್ ತಗೊಂಡ್ಬರ್ತಾಳೆ. ಫುಲ್ ಇವತ್ತು ಕ್ವಾಟ್ಲೆ ಕೊಡೋದೇ ಕೆಲಸ. ತಗೊಂಡ್ ಬರ್ತಾ ಇದ್ದಾಳೆ. ಬಾ ಹೆಂಗಿತ್ತು ಸಂಡೆ? ಸಂಡೆನಾ ಯಪ್ಪ, ನಾನು ನಿತ್ಕೊಂಡು ಹಸು ಇನ್ನೂ ಜಾಸ್ತಿ ಆಗೋಯ್ತು. ಬಾ ಬೇಗ ಖಾಲಿ ಮಾಡೋಣ. ಹಲೋ ಎಕ್ಸ್ಕ್ಯೂಸ್ ಮೀ, ಸ್ಟಾಪ್. ನಾನ್ ವೆಜ್ಜು ಕಣೆ, ನಾನ್ ವೆಜ್ ತಗೊಂಬಂದಿದ್ದೆ. KFC ಬರ್ಗರ್ ಹೇಳಿದ್ದು ನೀನೇ ತಾನೇ ಹೇಳಿದ್ದು. KFC ಕೇಳಿದ್ದೆ ತಂದು ಕೊಟ್ಟಿದ್ದೀನಿ. ಬರ್ಗರ್ ತಗೊಂಡ್ಬೋಗು ಮಚ್ಚ, ನಾನ್ KFC ತಿಂತೀನಾ? ಒಟ್ಟಿಗೆ ಹೇಳ್ಬೇಕು ತಾನೇ. ಎಸ್ ಆರ್ ನೋ? ಅರ್ಧ ಗಂಟೆ ಆಯ್ತು ಕಣೆ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಂಬರೋದು. ನೋಡಿ ಗೈಸ್ ಎಷ್ಟೊಂದು ಟಾರ್ಚರ್ ಕೊಡ್ತಾವಳೆ. ಇವಾಗ ನನಗೆ ಬರ್ಗರ್ ಬೇಕು. ಎಸ್ ಆರ್ ನೋ? ಆಯ್ತು ತರ್ತೀನಿ. ಓಕೆ ತರ್ತೀನಿ. ಪಾಪಚ್ಚಿ ಹೆವಿ ರೋಸ್ತಾ ಇದೀನಿ. ಆಮೇಲೆ ಮಾಡ್ತೀನಿ. ಚಂದ ಓಪನ್ ಮಾಡು. ಅಮ್ಮ ದೇವ್ರೇ, ಬರ್ಗರೇ ತಂದಿದ್ಯಾ ಅಥವಾ KFC ತಂದಿದ್ಯಾ ಅಂತ ಗೊತ್ತಾಗುತ್ತೆ. ಇಲ್ಲ ಕಣವ, ಈ ಸತಿ ಬರ್ಗರೇ ತಂದಿದ್ದೀನಿ. ವೆಜ್ ತಾನೇ? ಆಮೇಲೆ ಪನ್ನೀರ್ ತಿಂತೀಯ ತಾನೇ? ಎಸ್, ಪನ್ನೀರ್ದೇ ತಂದಿರೋದು. ಇವಾಗ ತಿನ್ನಲ್ಲ ಅಂದ್ರೆ ವಾಪಸ್ ಹೋಗ್ತೀಯಾ? ತಿನ್ನಲ್ಲ ಅಂದ್ರೆ ಮೂಗಿಡ್ಕೊಂಡು ತುರುಕ್ತೀನಿ ಬಾಯಿಗೆ. ಅಲ್ಲಿಗಂಟ ಹೋಗಿ ತಂದಿದ್ದೀನಿ. ಓಕೆ, ಇವಾಗ ಹೊಟ್ಟೆ ಹಸಿದೈತೆ, ತಿನ್ನ. ಚಾಲೆಂಜ್ ತಿನ್ಬಿಟ್ಟು ಹೇಳ್ತೀನಿ. ಪರವಾಗಿಲ್ಲ, ಏನು ಹೊಟ್ಟೆ ಹಸು ಅಲ್ಲಿ ನಿತ್ತುನೇ ನನಗೆ ಫುಲ್ ಸುಸ್ತಾಗ ಹೆವಿ ಕ್ರೌಡ್ ಇದಲ್ಲ, ತಲೆ ತಿರುಗ್ತೈತೆ ನಂಗಂತೂ. ನೀನ್ ಏನಾರು ಅನ್ಕೋ, ತಿಂತೀಯಾ? ಬೇಡ, ನಂದಿದೆಯಲ್ಲ ಬರ್ಗರ್ ತಿನ್ನೋಣ ಗೈಸ್. ಅಂತೂ ಇಂತೂ ಇವಾಗ ಟ್ಯಾಕ್ಸ್ ಹಾಕ್ಸಿದಾಗೋಯ್ತು. ಎಂಜಾಯ್. ಇವಾಗ ಒಂದು ಟಾಸ್ಕು ಹೇಳು. ಬಾ ಇಲ್ಲಿ. ಹೇಳು. ಅಲ್ಲಿದಾರಲ್ಲ ಯಾರು? ಆಗ ಅಲ್ಲಿ ಹಾ, ಅವ್ರಿಗೆ ಹೋಗ್ಬಿಟ್ಟು ಹಾ, ಐ ಲವ್ ಯು ಹೇಳ್ಬೇಕು. ಎಸ್ ಆರ್ ನೋ? ಯಾರಿಗೆ ಹೇಳು? ಆ ಪಾಪುಗ? ಪಾಪುಗಲ್ಲೇ, ಅಲ್ಲಿ ಗೋಲ್ಡನ್ ಕಲರ್ ಇದ್ ಮಾಡಿದಾರಲ್ಲ, ಹಾ, ಪೈಂಟ್ ತರ, ಅದು ಕಾಸ್ಟ್ಯೂಮ್ ಹಾಕಿದಾರಲ್ಲ ಅವ್ರಿಗೆ. ಎಸ್ ಆರ್ ನೋ ಹೇಳ್ತಾ? ಏನು ಕ್ವಿಟ್ ಮಾಡಲ್ಲ. ಆಯ್ತು ಮಾಡು. ನಾನು ಅಷ್ಟು ಸ್ಟ್ರಾಂಗ್ ಇದ್ದೀನಿ. ಮೈ ಜೋರಾಗಿ ಮಾತಾಡ್ಬೇಕು, ಕೇಳಿಸಲ್ಲ. ಅವ್ರ ಕೈಲಿ ಐ ಲವ್ ಯು ಟು ಹೇಳಿಸ್ಕೋಬೇಕು. ಇದು ಸ್ವಲ್ಪ ನಾನ್ ಹೇಳ್ಬೇಕು ಅಂದ್ರೆ ಅದೊಂಥರ, ಅವ್ರ ಕೈಲಿ ಹೆಂಗ್ ಹೇಳಿಸ್ಬೇಕು, ಅದೆಲ್ಲ ಗೊತ್ತಿಲ್ಲ, ಅದೇ ಟಾಸ್ಕ್. ಎಸ್ ಆರ್ ನೋ? ಬಾ ಶಾಪಿಂಗ್ ಮಾಡ್ಕೊ ಬರೋಣ. ಬೇಡ ಬಾ. ಎಸ್ ಆರ್ ನೋ? 99% ಆಫ್ ಇದೆ, ಬಾರೆ ಹೋಗೋಣ. ಎಸ್ ಆರ್ ನೋ? ಶಾಪಿಂಗ್ ಮಾಡ್ಕೊ. ಎಸ್ ಆರ್ ನೋ? ಬೇಗ. ಎಸ್, ಆಲ್ವೇಸ್ ಎಸ್. ನೋಡಿ ಗೈಸ್, ನೋಡೋಣ ಅದ್ ಹೆಂಗ ಐ ಲವ್ ಯು ಹೇಳ್ತಾಳೆ, ದವಾಗ್ತಾಳೆ. ಅದು ನೋಡಿ ಇಲ್ಲಿ ಎಷ್ಟೊಂದ್ ಜನ ಇದಾರೆ ಮಾಲಲ್ಲಿ. ಫುಲ್ಲು ಕ್ರೌಡ್ ಇದೆ. ಅವ್ರಿಗಲ್ಲ ಕಣೆ, ಅವ್ರಿಗೆ ತಡಿಯೇ ಒಂದ್ 5 ನಿಮಿಷ. ಅದ್ ಹೆಂಗ್ ಹೇಳ್ತಾಳ ಐ ಲವ್ ಯು. ಸರ್ ಹಾಯ್. ಹಾಯ್.
Hi. Hi. What's your name? My name is Ammu. Wow, you're so sweet, Ammuji. My name is Mahesh Babu. Wow. Where you're coming from? Bangalore. I like you, Bangalore, but I don't understand your language. Okay. Still, I Yeah, love you. to you. Thank Oh, you. welcome. Hi, I'm Say Take hi. it, take it. blog, YouTube blog. YouTube, Instagram. ಇವ್ರ ಚಾನಲ್ಗೂ ಸಬ್ಸ್ಕ್ರೈಬರ್ ಮಾಡಿ ಸಾರಿ ಸಬ್ಸ್ಕ್ರೈಬ್ ಮಾಡಿ 1.15K. Thank you. Welcome. Thank you so much. कितना views है पूरा total views कितना है? Million and K. Yeah. वलक Yeah. यार वलक से ज़्यादा होगा कितना है पूरा total? I don't know him. Come. ये भी है ये लो थैंक यू ಏನಕ್ಕೆ ಇಷ್ಟು ಜನ ಅಂದ್ರೆ 50% ಸೇಲ್ ನಡೀತಾ ಇದೆ ಟ್ರೆಂಡ್ಸ್ ಅಂಡ್ ಜೂಡಿಯೋ ಎಲ್ಲ. ಸೊ ಹಂಗಾಗ್ಬಿಟ್ಟು ಇವತ್ತು ಡೇಟ್ ಬಂದು 8, 9, 10, 11 January 26 ಫ್ಲಾಟ್ 50% ಡಿಸ್ಕೌಂಟ್ ಟ್ರೆಂಡ್. ಮಾಲಿಗೆ ಹೋದ್ವಿ, ಅಲ್ಲೂ ಸಿಕ್ಕಾಪಟ್ಟೆ ಜನ. ರೋಡಿಗೆ ಬಂದ್ವಿ, ಇಲ್ಲೂ ಟ್ರಾಫಿಕ್. ಟ್ರಾಫಿಕ್ ಇರ್ಲಿ, ಇಲ್ಲಿ ಚಳಿ ಹತ್ಕೊಂಡ್ ಸಾಯ್ತಾ ಇದೀನಿ, ಹಿಂದೆ ಕುತ್ಕೊಂಡ್ ಮಜಾ ತಗೋತಾಳೆ. ಹಂಗಾದ್ರೆ ನಂಗೆ ಇವಾಗ ಐಸ್ ಕ್ರೀಮ್ ಬೇಕು, ಕೊಡ್ಸು. ಇಷ್ಟು ಚಳಿಲ್ಲ, ಬೇಕೇ ಬೇಕು. ಬಾ ಮುಂದೆ ಕುತ್ಕೊಂಡ್ ಗಾಡಿ ಓಡಿಸೋ, ಗೊತ್ತಾಗುತ್ತೆ ಅಲ್ಲಿ ಚಳಿ ಹೆಂಗೆ. ಬೇಕೇ ಬೇಕು ಇವಾಗ ಐಸ್ ಕ್ರೀಮ್ ಈ ಚಳಿಲಿ. ನೋಡಕ್ ಕ್ರೀಮ್ ತಿಂತಾ ಇದ್ರೆ ನೋಡಕ್ತಾ ಇದೀನಿ ಕಡೆ, ಬಾರೆ ಗಾಡಿ ಓಡಿಸೋ. ಐಸ್ ಕ್ರೀಮ್ ಬೇಕು ಹೆಸರು. ಐಸ್ ಕ್ರೀಮ್ ಕೊಡಿಸ್ತೀನಿ, ಗಾಡಿ ಓಡಿಸ್ತೀಯಾ? ಚಳಿ ತಡ್ಕೊಳಕೈತಲ್ಲ ಗುರು, ಐಸ್ ಕ್ರೀಮ್ ಬೇಕಂತ ಹೇಳಿಗೆ. ಈ ಚಳಿಲಿ ಐಸ್ ಕ್ರೀಮ್ ತಿನ್ಬೇಕು ಇವಾಗ ನನ್ಗೆ, ಅಷ್ಟೇ. ನಂಗೆ ಬೇಕೇ ಬೇಕು. ಆಯ್ತು ಆಯ್ತು ಮೇಡಮ್, ಆಯ್ತು. ನಡಿ ಬೇಗ. ನನಗೆ ಯಾವ ಫ್ಲೇವರ್ ಬೇಕು ಅಂದರೆ ಚಾಕ್ಲೇಟ್ ಫ್ಲೇವರು ಬೇಕಾ ನಿನಗೆ? ತಗೋ ಹಂಗೆ ಒಂದು. ನಂಗೆ ಬೇಡ, ನಂಗೆ ಕಾಫಿ ಬೇಕು, ತಲೆ ಸಿಡ್ದೋಗ್ತೈತೆ. ಓಕೆ, ನೀನು ಕಾಫಿ ತಗೋ, ನಾನು ಐಸ್ ಕ್ರೀಮ್ ತಿಂತೀನಿ, ಆಯಿತಾ? ಅಂತೂ ಇಂತೂ ಫೈನಲಿ ಐಸ್ ಕ್ರೀಮು ಸಹ ಕೊಡಿಸ್ಕೊಂಡೆ. ಫುಲ್ ಟಯರ್ಡು, ನನಗೆ ಚಾಲೆಂಜ್ ಕೊಟ್ಟು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಹಂಗಾಗ್ಬಿಟ್ಟು ಮೇಡಮ್ಗೋಸ್ಕರ ಇದು ಕಾಫಿ ಬ್ರೇಕು, ಟೀ ಬ್ರೇಕ್ ಯಾವುದಾದ್ರು ಅಂದ್ಕೊಳ್ರಿ, ನೀವು ಯಾವ್ದು ಕುಡಿತೀರೋ ಆ ಬ್ರೇಕು. ಓ, ಪ್ಲಾಸ್ಟಿಕ್ ಅವಾಯ್ಡ್ ಮಾಡಲಿ. ಸೂಪರ್ ಆಗಿದೆ ನೋಡಿ. ಅಡುಗೆ ಮಾಡೋಕ್ಕಾಗಲ್ಲ ಅಂತ ಇಲ್ಲೇ ಪಾರ್ಸೆಲ್ ತೊಗೊಂಬಿಟ್ಲು. ನಡಿ, ನಿನ್ಗಿನ್ನ ಇದೆ. ಗೈಸ್, ಬೆಳಗ್ಗೆಯಿಂದ ಹೇಳಿದ್ದೆಲ್ಲ ಪಟ್ ಅಂತ ಮಾಡ್ತಾ ಇದ್ದಾಳೆ. ಸೊ ಅವಳ ಕೈಲಿ ಏನಾದರೂ ಮಾಡಿಸಿ ನೋ ಅಂತ ಅನ್ನಿಸ್ಲೇಬೇಕು. ಸೊ ಇವಾಗ ಕಾಫಿ ಕುಡ್ಕೊಂಡು, ತುಂಬ ತಲೆನೋವ್ತಿತ್ತು ಅವಳಿಗೆ ಅಂತ ಕಾಫಿ ಕುಡ್ಕೊಂಡು ಇವಾಗಿನ ಮನೆಗೆ ಬಂದ್ವಿ ಜಸ್ಟು. ಸೊ ಹೋಗ್ಬಿಟ್ಟು ಟ್ಯಾಬ್ಲೆಟ್ ಹಾಕೊಂಬಿಟ್ಟು ಮಲ್ಕೊಂಬಿಟ್ಟವಳೆ, ನನಗೆ ಫುಲ್ಲು ತಲೆನೋವು ಅಂತ ಹೇಳ್ಬಿಟ್ಟು. ಸೊ ಅವಳ ಕೈಲಿ ಹೆಂಗಾದರೂ ಮಾಡಿ ನೋ ಅಂತ ಅನ್ನಿಸ್ಲೇಬೇಕು ಇವತ್ತು, ಯಾಕಂದರೆ ಗಿಫ್ಟ್ ಕೊಡಬೇಕಲ್ಲ ಗೈಸ್. ಅದಕ್ಕೆ ಬನ್ನಿ, ಇವಾಗ ರೂಮಲ್ಲಿ ಮಲ್ಕಿತಾಳೆ. ಮಲ್ಕೊಬಿಟ್ಟವಳೆ ಗೈಸ್, ಎಲ್ಲೂ ಆಡಿತಾಳೋ ಗೊತ್ತಿಲ್ಲ. ಅಮ್ಮ ಅಮ್ಮಯ್ಯ ಅಂತೀನಿ, ಒಂದ್ 10 ನಿಮಿಷ ಇಲ್ಲಿ ಕೇಳಿಸ್ಕೊ, ಇಲ್ಲಿ ನಂಗೆ ಲೈಟೇ ನೋಡಕ್. ಇಲ್ಲಿ ಕೇಳಿಸ್ಕೊ ಮಚ್ಚ, ಇಲ್ಲಿ. ಅಲೋ ಮೇಡಮ್, ಇಲ್ಲಿ ಕೇಳು. ಹೇಳು. ಇನ್ನೊಂದು ಏನು ಗೊತ್ತಾ, ನೋಡಿಲಿ ಇವಾಗಿನ ಗೈಸ್ ಇಲ್ಲೇ ಇಟ್ಟಿದ್ದೆ. ಏನು ಫ್ರೈಡ್ ರೈಸ್ ತೊಗೊಂಬಂದು ಇಲ್ಲೇ ಇಟ್ಟಿದ್ದೀವಿ, ಜಸ್ಟ್ ತಿನ್ನು ಅಂತ ಇಟ್ಬಿಟ್ಟವಳೆ. ನಂಗೆ ಅಡುಗೆ ಮಾಡೋಕ್ಕಾಗಲ್ಲ, ತಿನ್ಕೊಬಿಡು ಅಂತ. ಬಟ್ ನನಗೆ ಇವಾಗ ಚಪಾತಿ ಬೇಕು, ಯಾಕಂದರೆ ನೈಟು ರೈಸ್ ತಿಂದ್ಬಿಟ್ರೆ ನಾನು ಸ್ವಲ್ಪ ದಪ್ಪ ಆಗಿಬಿಡ್ತೀನಿ. ನಂಗೆ ಆರ್ಡ್ರ್ ಮಾಡೋದು ಬೇಡ, ಮತ್ತೆ ನೀನೇ ಮಾಡಿ ತಿನ್ನಿಸ್ಬೇಕು. ಬೇಡ, ತಿನ್ಸೋದೇನು ಬೇಡ, ಮಾಡಿಕೊಡು. ಆರ್ಡರ್ ಮಾಡ್ತೀನಿ ಪ್ಲೀಸ್, ತಲೆ ಹೆವಿ ನೋವು. ಇಲ್ಲ ಮಚ್ಚ, ಎಸ್ ಆರ್ ನೋ? ನೋ ಅಂದ್ಬಿಡು. ನೋ ಅನ್ನಲ್ಲ, ನಾನು ಕ್ವಿಟ್ ಮಾಡಲ್ಲ. ನೋ ಅಂದ್ಬಿಡು. 10 ನಿಮಿಷ ಟೈಮ್ ಕೊಡು, ಮಾಡ್ಕೊಡ್ತೀನಿ. ನಂಗೆ ಬೇಗ, ನಂಗೆ ಹೊಟ್ಟೆ ಹಸುವಾಗ್ತೈತೆ ತುಂಬ, ಬೆಳಗ್ಗೆಯಿಂದ ಚಾಲೆಂಜ್ ಹೇಳಿ. ನನಗಿದು ಬೇಡ, ಇದು ಫ್ರೈಡ್ ರೈಸ್ ಬೇಡ ನನಗೆ. ಬೇಗ ಕ್ವಿಕ್, ಎಸ್ ಆರ್ ನೋ? ನೋ ಅನ್ನಲ್ಲ ಕಣೆ ನಾನು.
ಬಾ ಮತ್ತೆ ಬೇಗ ಮಾಡಿ. ಎದ್ದ ಬೇಗ ಎದ್ದೇಳಬೇಕು. ಎದ ಮಚ್ಚ ಎದ 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 ನಂಗೆ ಮಾಡಿಕೊಡು. ಎಸ್ ಸರ್ ನೋ ಅಷ್ಟೇ ಹೇಳಿ ಬಿಡ್ತೀನಿ. ಹಿಂಗೆ ಬೇಕಾರೆ ನೋ ಅಂದರೆ ಎಸ್ ಎಸ್ ಮಾಡ್ತೀನಿ. ಬಾ ಮಾಡು. ನಡಿ ನಡಿ ಮಾಡು. ಆಯ್ತಮ್ಮ. ತಡಿ ಗುರು, ಮಾಡ್ತಿದ್ದೀನಿ, ತಲೆ ಸಿಡಿತೈತೆ. ಬೇಗ ಬೇಗ ಹೊಟ್ಟೆ ಹಸ್ವಾಗ್ತೈತೆ. ಆಯ್ತು ತಡಿ, ಮಾಡ್ತಲ್ವಾ. ನೋ ಹೇಳೆ. ಅಲ್ಲ ನಿಂಗೇನು ಅನ್ಸಲ್ವಾ ಇಷ್ಟೊತ್ತಿನಲ್ಲಿ ಟೈಮ್ ತೋರಿಸ್ತೀನಿ. ಇದೆ ಟೈಮ್ ಬಂದು 9:27. ಇವಾಗ ಎದ್ದು ಟೈಮ್ ಅಲ್ಲ ಮ್ಯಾಟ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ತಲೆನೋವ್ತಾ ಇತ್ತು ಪಾಪ ಅವಳಿಗೆ. ಆದರೂ ಹಿಂಸೆ ಕೊಡ್ತಾ ಇದ್ದೀನಿ. ಹಿಂಸೆ ಕೊಡ್ತಾ ಇದ್ದೀನಿ ಅಂತ ಗೊತ್ತಿದ್ದು ಕೊಡ್ತಾ ಇದೀಯ. ಬೇಡ ಅಂತ ಅಂತಾಳೆ ಅಂದ್ರೆ ನಾನು ಯಾಕೆ ಅನ್ಬೇಕು ಬೇಡ ಅಂತ? ಮಾಡು ಮತ್ತೆ. ಹೆಂಗಿದ್ರು ಕೊಡ್ತೀಯಲ್ಲ ಲಾಸ್ಟ್. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಚಪಾತಿ ಜೊತೆಗೆ. ಆಯ್ತು ಮಾಡ್ತೀನಿ. ಏನ್ ಗೊತ್ತಾ ಹ್ಮ್ ಗೈಸ್, ಇಷ್ಟೊಂದು ತಲೆನೋವಿದ್ರು ಮಾಡ್ತಾ ಇದ್ದೀನಿ ನಾನು. ಇಷ್ಟೊಂದು ತಲೆನೋವಿದ್ರು ಇವಳು ಕೇಳಿದ್ನೆಲ್ಲ ಮಾಡ್ತಾ ಇದ್ದೀನಿ. ಆಯ್ತಾ, ಇವಳು ನನಗೆ ಚೆನ್ನಾಗಿರೋ ಗಿಫ್ಟ್ ಕೊಡ್ಲಿಲ್ಲ ಅಂತಂದ್ರೆ ಹಾಕೊಂಡು ಎಲ್ಲ ಇವಳಿಗೆ ಇವಳು ಕಮೆಂಟ್ ಸೆಕ್ಷನ್ ಅಲ್ಲಿ ನೀನ್ ಬೇಡ ಅನ್ನೋ ಗಂಟ ವ್ಲಾಗ್ ಮಾಡ್ತಾನೆ ಇರ್ತೀನಿ. ಕಮೆಂಟ್ ಸೆಕ್ಷನ್ ನಿಮ್ದೆ. ನನಗೆ ಇಷ್ಟು ತಲೆನೋವಿದ್ರು ನಾನು ಕೆಲಸ ಮಾಡಿಸ್ತಾವಳೆ. ಕಮೆಂಟ್ ಸೆಕ್ಷನ್ ನಿಮ್ದೆ, ಏನ್ ಬೇಕಾದ್ರೂ ಹೇಳ್ಬೋದು. ಬೇಡ ಅಂತ ಹೇಳಿ ಅಂತ ಹಾಕ್ತಾರೆ. ಬೇಡ ಅಂತ ಹೇಳಿ ಕ್ವಿಟ್ ಮಾಡಿ. ಪಾಪ ನಮ್ಮ ಅಕ್ಕನಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮ ವ್ಲಾಗರ್ ಯಶು ಅವ್ರಿಗೆ ತುಂಬ, ಅವರೆಲ್ಲ ನನ್ನ ಫ್ಯಾನ್ಸು ಗುರು. ನನಗೆ ಸಪೋರ್ಟ್ ಮಾಡೋದು. ಇವಾಗ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಅಮ್ಮುಗಂದ್ರೆ ನನ್ನ ಫ್ರೆಂಡ್ ಅಮ್ಮು ಅಂತ ಹಾಕಿ, ಯಶುಗಂದ್ರೆ ಯಶು ಅಂತ ಹಾಕಿ ನೋಡೋಣ. ಆಯ್ತು ಬಿಡಪ್ಪ. ಇದೇ ಒಂದು ನಿಮಿಷ. ಅಮ್ಮ ನಿಂತ್ಕೊಳಕ್ಕೂ ಆಯ್ತಿಲ್ಲ ಪ್ಲೀಸ್. ತಿಂದ್ರೆ ಸಾಕಾಕೈತೆ, ಹೊಟ್ಟೆಗೆ ಹಾಕೊಂಡ್ಬಿಡ್ತೀನಿ ಫಸ್ಟ್. ಇದೇನಿದು? ಅಯ್ಯೋ ಅಕ್ಕ, ನಿಮ್ಮ ಮೊಟ್ಟೆ ತಿಂದೆ ತಾನೆ? ತೋರಿಸಿ ಇಲ್ಲಿ. ಏನಿದು? ಮೊಟ್ಟೆ ಕಡೆ. ಮೊಟ್ಟೆನ ಇವಾಗ ಬೇಡ ಅಂದ್ರೆ ಹೆಂಗಿರುತ್ತೆ? ಬೇಡ ಪಾಪ, ನಮಗೂ ಹೊಟ್ಟೆ ಹಸ್ವಾಗೈತೆ. ಇವಾಗ ತಿನ್ಬಿಡೋಣ ಫಸ್ಟ್. ತಿಂದಾದ್ಮೇಲೆ ಇನ್ನು ಒಂದು ಚಾಲೆಂಜ್ ಇದೆ ಮಚ್ಚ. ದಮ್ಮಯ್ಯ ನಾಳೆಗೆ ಇಟ್ಕೊ. ಇಲ್ಲ ಇವತ್ತು ಇಲ್ಲಾಂದ್ರೆ ನೋ ಅಂದ್ಬಿಡು, ಪರವಾಗಿಲ್ಲ. ನಾಳೆ ಇಟ್ಕೊ. ನಿಂಗೆ ಏನು ಅಯ್ಯೋ ಅನ್ನಿಸ್ತಿಲ್ಲ, ನನ್ನ ತಲೆ ಸಿಡಿತೈತೆ. ನೋ ಅಂದ್ಬಿಡು. ನೋನಾ ಏನ್ ಚಾಲೆಂಜ್ ಗೈಸ್? ಊಟ ಮುಗಿಸ್ಬಿಟ್ಟು ಚಾಲೆಂಜ್ ಏನಂತ ಹೇಳ್ತೀನಿ. ಮೇಡಮ್ ಹೆಂಗಿತ್ತು ಊಟ? ಏನ್ ನೀನೇ ಬಂದು ಮಾಡ್ಕೊಟ್ಟಿರೋ ತರ. ಬಾ ಮಲ್ಕೊಳ್ಳೋಣ, ಟೈಮ್ ಆಗೈತೆ. ಸುಸ್ತಾಗ್ತಿಲ್ವ ನೀನು? ಬಾರ ಇಲ್ಲಿ. ಇನ್ನೊಂದು ಟಾಸ್ಕ್ ಐತೆ, ಬಾ. ಟಾಸ್ಕ ಇನ್ನೊಂದು. ಎಸ್ ಆರ್ ನೋ ಹೇಳ್ಬಿಡತ್ತ. ನೋ ಹೇಳ್ಬಿಡು. ಮಲ್ಕೊಳ್ಳೋಣ. ಈಗಲೇ ಬರಲ್ಲ, ಮಲ್ಕೊಳ್ಳೋಣ. ಟೈಮ್ ಆಗೈತೆ, ಬೆಳಗ್ಗೆ ಮಾಡ್ಕೊಡ್ತೀನಿ. ಬಾ ಇಲ್ಲಿ. ಇನ್ನು ಆಗುತ್ತಾ ಇಲ್ವಾ ಹೇಳ್ಬಿಡು. ಏನ್ ಟಾಸ್ಕ್? ನಡಿ ಇವಾಗ ರೋಡಿಗೆ ಹೇಳ್ತೀನಿ. ಬಾಗ್ಲು ಓಪನ್ ಮಾಡು. ರೋಡಿಗ ಇವಾಗ ಎಸ್ ಆರ್ ನೋ ನಡಿ. ಆಹಾ, ಎಷ್ಟೊಂದು ಹಾಟ್ ಆಗಿದೆಯಲ್ಲ. ಬಿಸಿ ಬಿಸಿ ಅಲ್ಲ? ಹೇಳ್ತೀನಿ. ಟಾಸ್ಕ್ ಬಂದು ಇವಾಗ ಈ ನೀರ್ ತಗೊಂಡು ಮೇಲ್ ಹಾಕೋಬೇಕು. ಫುಲ್ಲು ತಣ್ಣಗಿದೆ. ನೀನ್ ಹಾಕೋದ್ಯಾ? ನೀನ್ ಹಾಕೋಬೇಕು. ನಾನಾ? ಅದೇ ಟಾಸ್ಕ್. ಹೋಗಿಲ್ಲ, ನಾಳೆ ಮಾಡ್ತೀನಿ ಪ್ಲೀಸ್. ಇವಾಗ ಆಗಲ್ಲ, ಚಳಿ ಐತೆ ಮಚ್ಚ. ಹಂಗಂದ್ರೆ ಸೋತಾ? ನೋನಾ? ನೋ ಅನ್ನಲ್ಲ ಕಣೆ ನಾನು. ಆಯ್ತು, ಹಂಗಾರೆ ತಗೊಂಡ್ ಮೇಲ್ ಹಾಕೋ. ಹಾಕೋಬೇಕು ತಾನೆ? ಹಾಕೋತೀನಿ. ಅಲ್ಲೋ ಮೇಡಮ್, ಇಲ್ಲಲ್ಲ, ಹೊರ್ಗಡೆ ಹಾಕೋಬೇಕು. ಹೊರಗಡೆ ಜನ ನೋಡಿ ಎಷ್ಟು ಜನ ಓಡಾಡ್ತಾವ್ರೆ ಅಲ್ಲಿ ಅಂತ. ಓಕೆ, ನೋನಾ? ಹ್ಯಾಪಿ ಗೈಸ್, ಈಗಿನ್ನು 9:30. ಇವಳಿಗೆ ಏನು ಅನ್ಸಲ್ವಾ? ತಲೆ ನೋತೈತೆ ಅಂದ್ರೂ ಬಿಡ್ತಿಲ್ಲ. ನೋ ಅನ್ನು. ನೋ ಅನ್ನು. ಓಕೆ, ನಾನು ಬಿಟ್ಬಿಡ್ತೀನಿ ಇವಾಗ. ತಡಿ, ಜನ ಎಷ್ಟಿದ್ದಾರೆ ಅಂತ ನೋಡ್ತೀನಿ. ಆಗುತ್ತಾ ಇಲ್ವಾ ಹೇಳ? ಎಸ್ ಆರ್ ನೋ? ಎಷ್ಟು ಜನ ಇದ್ದಾರೆ? ಈಗ ಮಾಡ್ತೀಯ ಮಾಡೋದು? ಅಬ್ಬಾ, ಚಳಿ ಕೊರಿತೈತೆ ಮಚ್ಚ. ನಾಳೆ ಮಾಡ್ತೀನಿ ಬಿಡು ಮಚ್ಚ. ಇವಾಗ ಗಾಡಿ ಹೋಗೋಷ್ಟು ಇಕ್ಕಬೇಕು ಅಂತ ಟಾಸ್ಕ್ ಕೊಡ್ತೀನಿ ನೋಡಿ. ಇವಾಗ ಹಾಕೊಂಡ್ಲಿಲ್ಲ ಅಂದ್ರೆ ಏನೇ ಎಲ್ಲ ಜನ ಸಾಗ್ಯಾರ.
ನೋಡು ಅಲ್ಲೆಲ್ಲ ಜನ ಇದ್ದಾರೆ ಒಬ್ಬೊಬ್ರೆಲ್ಲ ಅಲ್ಲಲ್ಲ ಆಟದೊಳಗೆಲ್ಲ ಎಸ್ ಆರ್ ನೋ ಕೂತವ್ರೆ ಮುಂಚ. ಎಸ್ ಆರ್ ನೋ ಇಷ್ಟೇ ಮಾಡಿದ್ದೀನಂತೆ, ಬೆಳಗಿಂದ ಕ್ವಿಟ್ ಮಾಡಿಲ್ಲ, ಈಗ ಕ್ವಿಟ್ ಮಾಡ್ಬಿಡ್ತೀನ. ನೋಡು ಇಲ್ಲಿಂದಮ್ಮ ಇಲ್ಲಿ ಜನ ಕಾಣಬೇಕು, ಇಲ್ಲಿ ಬರಬೇಕು, ಅಲ್ಲಿ ನಿಂಕ ಮಾಡಿದ್ರೆ ಮನೆ ಮುಂದೆ ಆಗೋಗ್ಬಿಡುತ್ತೆ. ಹತ್ರ ಬನ್ನಿ, ಯಾಕೆಂದರೆ ವಾಯ್ಸ್ ಕೇಳಿಸಲ್ಲ. ಆಮೇಲೆ ಬೇಗ ಅಲ್ಲಿ ನೋಡಲ್ಲಿ ಕೊಡಿ ನೋಡಿ ಗೈಸ್, ಅಲ್ಲಿ ನೋಡ್ತಾವ್ರಿ ಇವಳು ಯಾಕೆ ಹುಚ್ಚಿದಾರೆ ಈಗ ರೋಡಲ್ಲಿ ನಿಂತ್ಕೊಂಡು ನೋಡಿ. ಅಲ್ಲಿ ಆಟೋದಲ್ಲೆಲ್ಲ ಬೈಕಲ್ಲೆಲ್ಲ ಬರ್ತವ್ರೆ ನೋಡಿ ನೋಡಿ ನೋಡಿ. ಬೇಗ ಹಾಕೋ, ಜನ ಎಲ್ಲ ಹೋದ್ಮೇಲೆ ಹಾಕೊಳ್ಳಂಗಿಲ್ಲ. ಹಾಕೊಳ್ಳೆ ಇಲ್ಲ ನೋ ಹೇಳು ಬೇಗ, ನಾನಾದರೂ ವಿನ್ ಆಗ್ತೀನಿ. ಓಡಾಡ್ಬೇಕು ಓಡಾಡ್ಬೇಕು ಓಡಾಡ್ಬೇಕು. ಫುಲ್ ಹಾಕೋ, ಎದ್ ನಿಂಕೋ ಒಂದು ನಿಮಿಷ ಇರೇ, ಒಂದು ನಿಮಿಷ ಇರು, ಒಂದು ನಿಮಿಷ ಇರು. ಏನು ಗೊತ್ತಾ, ಹಾಂ ಇಲ್ಲಿ ಕೇಳಿಸ್ಕೊ, ಇಲ್ಲಿ ಬೇಗ. ನನಗೆ ಇವಾಗ ಲಾಂಗ್ ಡ್ರೈವ್ ಹೋಗಂಗೆ ಆಗ್ತೈತೆ. ನಡಿ ಬೇಗ ಬಟ್ಟೆ ಚೇಂಜ್ ಮಾಡು, ನಂಗೆ ಲಾಂಗ್ ಡ್ರೈವ್ ಕರ್ಕೊಂಡು. ಬೆಳಗ್ಗೆಯಿಂದ ಈ ಬೆಂಗಳೂರು ಟ್ರಾಫಿಕಲ್ಲಿ ಸುತ್ತಿ ಸುತ್ತಿ ಮೈಂಡ್ ಸ್ವಲ್ಪ ಪೀಸ್ ಬೇಕು ಅನ್ನಿಸ್ತೈತೆ. ಬಾ ಬೇಗ ಡ್ರೆಸ್ ಚೇಂಜ್ ಮಾಡಿ ಬಾ. ನಂಗೆ ಅದೆಲ್ಲ ಗೊತ್ತಿಲ್ಲ. ಇವಾಗ ಆಗುತ್ತೋ ಇಲ್ವೋ? ನೋಡ್ಬೋದು, ಟೈಮ್ ಬಂದು 10:28 ಆಗಿದೆ. ಇವಾಗ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲ ಮಾಡ್ಬಿಟ್ಟಿಲ್ಲ ಚೂಕಾಕ್. ಕಾಟ ಅನ್ನಿಸ್ತಾ ಇಲ್ಲ ಕಣೆ. ಏನಕ್ಕೆ ಇದೆಲ್ಲ ನಿನ್ ಗಿಫ್ಟ್ ಕೊಡಿಸ್ತೀಯ ಅಂತ ಹೇಳ್ಬಿಟ್ಟು ಮಾಡ್ತಿಲ್ಲಮ್ಮ. ಇದೆಲ್ಲ ನಿನ್ ಫ್ರೆಂಡ್ಶಿಪ್ಗೋಸ್ಕರ ಮಾಡ್ತಾ ಇರೋದು. ನನಗೆ ಅವಾಗ ಸ್ವಲ್ಪ ಹೆವಿ ತಲೆನೋತಿತ್ತು, ಇವಾಗ ಔಟ್ಸೈಡ್ ಬಂದಿರೋದಕ್ಕೆ ಸ್ವಲ್ಪ ಓಕೆ ಓಕೆ ಅಂತ ಫೀಲ್ ಆಗ್ತಿದೆ. ಡ್ರೈವ್ ಎಲ್ಲ ಇರಬೇಕು, ಇಲ್ಲ ಅಂತಂದ್ರೆ ನನಗೆ ಬೆಳಗಿನ ಒಂಥರ ಆ ಜನ, ಆ ಟ್ರಾಫಿಕ್ಕು. ಇವಾಗ ಸ್ವಲ್ಪ ರೋಡ್ ಎಲ್ಲ ಖಾಲಿ ಖಾಲಿ ಇದೆ. ಈ ಕಡೆ ತೋರ್ಸು, ಈ ಕಡೆ ಈ ಫ್ಲವರ್ಸ್ಗಳು. ಇವಾಗ ವೆಹಿಕಲ್ ಸ್ವಲ್ಪ ಕಮ್ಮಿ ಇದೆ, ಒಂಥರ ಚೆನ್ನಾಗಿದೆ. ಇವಾಗ ಸ್ವಲ್ಪ ಚೆನ್ನಾಗಿದೆ. ಎಂಜಾಯ್ ಮಾಡೋಣ ಗೈಸ್, ಲಾಕ್ ಹಾಕ್ಬಿಡೋಣ. ಇವಾಗ ಬಂದ್ವಿ ಜಸ್ಟ್ ಮನೆಗೆ. ಹೆಂಗಿದೆ ಫೀಲ್ ಅಂದರೆ ಸಿಕ್ಕಾಬಟ್ಟೆ ಚಳಿ, ಬಟ್ ಪೀಸ್ಫುಲ್ ಆಗಿತ್ತು. ಸೊ ಮೇಡಮ್ ಏನು ಟ್ಯಾಬ್ಲೆಟ್ ತೊಗೊತಿದ್ದೀರಾ ಅಲ್ಲೇ? ಪೀಸ್ ಅಂತ ಪೀಸ್ ತಗೊಂಡು ಚಳಿಯಾಗಿ ನಡ್ಕೊಂಡು ಸಾಯ್ತಾ ಇದ್ದೀನಿ. ಸಾರಿ ಅಮ್ಮೋ. ಆ್ಯಂಡ್ ಇದೇ ಥರ ವ್ಲಾಗ್ಸ್ ನಿಮಗೆ ಬೇಕು ಅಂದರೆ, ಇನ್ನೂ ಯಾವ ಥರ ವ್ಲಾಗ್ಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮಿಸ್ ಮಾಡಬೇಡಿ, ಖಂಡಿತ ಮಾಡ್ತೀವಿ. ನಿಮ್ಗೆ ಯಾವ ಥರ ವ್ಲಾಗ್ ಇಷ್ಟ ಆಗುತ್ತೆ ಹೇಳಿ, ನಾವು ಖಂಡಿತ ಮಾಡೋಣ. ಮಾಡ್ತೀರಾ ಮೇಡಮ್ ವ್ಲಾಗ್ನ? ಹಾಂ, ಏದೋ ಇಲ್ಲಿ ನಮ್ಮ ಆಡಿಯನ್ಸ್ ಜೊತೆ ಸ್ವಲ್ಪ ಮಾತಾಡು. ಗೈಸ್, ಬೆಳಗಿಂದ ಟಾಸ್ಕ್ ಕೊಟ್ಟಿದ್ದಾಳೆ, ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ. ಗೆದ್ದಿದ್ದೀನೋ ಇಲ್ವೋ ಹೇಳು? ಗೈಸ್, ಫೈನಲಿ ಅಮ್ಮು ವಿನ್ ಆಗ್ಬಿಟ್ಲು ಸೇಯಿಂಗ್ ಎಸ್ ಟು ಮೈ ಫ್ರೆಂಡಲ್ಲಿ. ಕಂಗ್ರ್ಯಾಚುಲೇಷನ್ ಆ್ಯಂಡ್ ಸೆಲೆಬ್ರೇಷನ್ ನೆಕ್ಸ್ಟ್ ವ್ಲಾಗಲ್ಲಿ ಗೈಸ್. ಓಕೆ, ನಾನು ಒಂದು ಬ್ಯೂಟಿಫುಲ್ ಗಿಫ್ಟ್ನ ತಂದು ವ್ಲಾಗಲ್ಲಿ ನಿಮಗೆ ತೋರಿಸ್ಬಿಟ್ಟೆ ಅವಳಿಗೆ ಕೊಡ್ತೀನಿ. ಸೊ ಅವಳು ಫೈನಲಿ ಈ ಗೇಮಲ್ಲಿ ವಿನ್ ಆಗಿದ್ದಾಳೆ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಗುಡ್ ನೈಟ್ ಗೈಸ್. ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್.